ವಚನಗಳು ಯಾವ ರೀತಿ ಅಂದ್ರೆ ವಚನ ಅಂದ್ರೆ ಮಾತು, ಆ ಮಾತುಗಳು ಹಾಡಿನ ರೂಪವನ್ನು ಯಾವ ರೀತಿಯಾಗಿ ಪಡ್ಕೋತಾವ ಅನ್ನೋದನ್ನು ಆ ಕಲಾವಿದರ ಒಂದು ಬಾಯಿಂದನೇ ನಾವು ಕೇಳೋಣ. ಬನ್ನಿ ಸ್ನೇಹಿತರೆ, ಮಹಾಂತೇಶ್ ಅವರು ಈ ವಚನವನ್ನು ಯಾವ ರೀತಿಯಾಗಿ ಗಾನದ ಮೂಲಕ ಪ್ರಸ್ತುತಪಡಿಸ್ತಾರೆ ಅನ್ನೋದನ್ನು ನಾವು ನೋಡೋಣ. ನೀರಿಗೆ ನೈದೆಲೆಯೇ ಶೃಂಗಾರ, ನೀರಿಗೆ ನೈದೆಲೆಯೇ ಶೃಂಗಾರ, ಸಮುದ್ರಕ್ಕ ತೆರೆಯೇ ಶೃಂಗಾರ, ಸಮುದ್ರಕ್ಕ ತೆರೆಯೇ ಶೃಂಗಾರ, ನೀರಿಗೆ ನೈದೆಲೆಯೇ ಶೃಂಗಾರ, ನೀರಿಗೆ ನೈದೆಲೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ ಚಂದಿರನೇ ಶೃಂಗಾರ, ನೀರಿಗೆ ನೈದೆಲೆಯೇ ಶೃಂಗಾರ, ನೀರಿಗೆ ನೈದೆಲೆಯೇ ಶೃಂಗಾರ, ನಮ್ಮ ಕೂಡಲ ಸಂಗಮ ಶರಣರ, ನಮ್ಮ ಕೂಡಲ ಸಂಗಮ ಶರಣರ, ನಸಲಿಗೆ ವಿಭೂತಿಯೇ ಶೃಂಗಾರ, ನೀರಿಗೆ ನೈದೆಲೆಯೇ ಶೃಂಗಾರ, ನೀರಿಗೆ ನೈದೆಲೆಯೇ ಶೃಂಗಾರ, ನೀರಿಗೆ ನೈದೆಲೆಯೇ ಶೃಂಗಾರ. ವಚನ ಸ್ನೇಹಿತರೆ, ವಚನವನ್ನು ಕೇಳಿದ್ರಿ. ಅಷ್ಟೇ ಅಲ್ದನ ಇವರು ಈ ಮಂಗಳಗೀತೆಗಳನ್ನು ಸಹಿತ ಇವರು ಹಾಡ್ತಾರೆ. ಶರೀಫರ ತತ್ವಪದವನ್ನು ಮಂಗಳಾರತಿಯಾಗಿ ಯಾವ ರೀತಿಯಲ್ಲಿ ಅವರು ಹಾಡ್ತಾರೆ ಅನ್ನೋದನ್ನು ನಾವು ನೋಡೋಣ. ಬನ್ನಿ ಸ್ನೇಹಿತರೆ. ಅಂಬಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರಿ ಸುಂಬಾನಿ ಸುಂಬರ ಸಂಹಾರಿಗೆ ಶಂಕರಿಗೆ ಕುಂಭಕುಚ ಜಗದಾಂಬೆ ನಿನ್ನ ಪಾದ ನಂಬಿಕೊಂಡೆನು ನರ ಶರೀರದಿ ಅಂಬುಕೇಶನ ರಾಣಿ ಶರಣರ ಬಿಂಬದೊಳ್ಳಲಿದಾಡೋ ಜನನಿ ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರಿ ಸುಂಬಾನಿ ಸುಂಬರ ಸಂಹಾರಿಗೆ ಶಂಕರಿಗೆ ಕೆಟ್ಟ ರಾಕ್ಷಸರನ್ನು ಕೆಟ್ಟ ರಾಕ್ಷಸರನ್ನು ಮೆಟ್ಟಿ ಕೂತಗಿ ಕೊಯ್ದು ಸುಟ್ಟು ತ್ರಿಪುರ ಗೆದ್ದ ಶ್ರೀಕಾಂತೆಗೆ ಶಾಂಭವಿಗೆ ಭ್ರಷ್ಟ ಮಹೇಶನ ಒಟ್ಟಿ ಬಗೆದು ಬೆಟ್ಟ ಕೊಳ್ಳ ತಳದ ರೇಣುಕ ಸೃಷ್ಟಿಯೋಳ್ಪಟ್ಟಾದ ಬ್ರಹ್ಮನ ಶಿರವನರಿಸಿದ ಪರಮ ಪಾರ್ವತಿಗೆ ಅಂಬಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರಿ ಸುಂಬಾನಿ ಸುಂಬರ ಸಂಹಾರಿಗೆ ಶಂಕರಿಗೆ ಹಿಂಡದೈತರನೆಲ್ಲ ಹಿಂಡದೈತರನೆಲ್ಲ ಚಂಡಾಡಿ ಕೊರಳೋಳು ರುಂಡಮಾಲೆಯ ಧರಿಸಿದ ಚಾಮುಂಡಿಗೆ ಶಾಂಭವಿಗೆ ಮಂಡಲದೋಳ್ ಮೆರೆವಂತ ಪುಂಡರ ತುಂಡು ಮಾಡಿದ ಕಳ್ಳ ದೇವತೆ ಮಂಡಲದೋಳ್ ಮೆರೆವಂತ ಪುಂಡರ ತುಂಡು ಮಾಡಿದ ಕಳ್ಳ ದೇವತೆ ಕುಂತಳೆ ಶಿಶುನಾಳಧೀಶನ ಕುಂತಳೆ ಶಿಶುನಾಳಧೀಶನ ಕಳ್ಳ ನಿನ್ನಯ ಪಾದ ನೇತ್ರದಿ ಅಂಬಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರಿ ಸುಂಬಾನಿ ಸುಂಬರ ಸಂಹಾರಿಗೆ ಶಂಕರಿಗೆ ಶಂಕರಿಗೆ ಶಂಕರಿಗೆ
ಸ್ನೇಹಿತರೆ, ಇಲ್ಲಿವರೆಗೂ ಇವರ ಸುಷ್ಟಾಯುವ ಕಂಠದಿಂದ ಹಾಡಿರುವಂಥ ಹಲವಾರು ಬಗೆಯ ಒಂದು ಹಾಡುಗಳನ್ನು ನಾವು ಕೇಳಿದಾಗ ಸಹಜವಾಗಿ ನಮ್ಗೆ ಏನು ಅನ್ನಿಸ್ತದೆ ಅಂತಂದ್ರೆ, ಈ ಒಂದು ಪ್ರಶಸ್ತಿ, ರಾಜ್ಯ ಮಟ್ಟದ ಪ್ರಶಸ್ತಿ ಏನು ಬರುತ್ತಲ್ಲ, ಅದು ಯೋಗ್ಯವಾದಂತಹ ವ್ಯಕ್ತಿಗೇನ ಅದು ದೊರೆತದೆ ಅಂಥೇಳಿ ನಾನು ಇಲ್ಲಿ ತಿಳಿಸೋದಕ್ಕೆ ಪಡ್ತೇನೆ.